ನಮಸ್ತೆ. ಇದು ಭಾನುವಾರ ಮಾಡಿದ ವಿಡಿಯೋ. ಭಾನುವಾರ ಸ್ವಲ್ಪ ಲಿಕ್ವಿಡ್ ಕೊಡಬೇಕಾಗಿತ್ತು. ನಮ್ಮ ಅಳಿಯ ಬಂದಿದ್ದರು, ಹೇಳಿ ಕಳಿಸ್ದೆ. ಅವರಿಬ್ಬರೇ ಹೋಗಿದ್ರು, ನಾನು ಹೋಗಲಿಲ್ಲ. ಬೆಳಗ್ಗೆ ಸಾಯಂಕಾಲದ ಹೊತ್ತು ತುಂಬ ತಣ್ಣಗಿರುತ್ತೆ ಅಂತ ನಮ್ಮ ಮೊಮ್ಮಗ ಹೋಗಿ ಅವರು ಇಬ್ಬರು ಸೇರಿ ಹಾಕಿರೋದು. ಹಂಗೆ ಒಂಚೂರು ವಿಡಿಯೋ ಮಾಡ್ಕೊಂಬ ಅಂತ ಹೇಳಿದ್ದೆ ಅವನಿಗೆ. ಮಾಡ್ಕೊಂಬಂದಿದ್ದಾನೆ. ಫಸ್ಟು ಹೂವು ತೋರಿಸಿದ್ದಾನೆ ನೋಡಿ. ನೋಡ್ಸಲ್ಲ ಆದಮೇಲೆ ಇಬ್ಬರು ಬೆರೆಸ್ಬಿಟ್ಟು ತಲಾಕಿಷ್ಟು ಹಾಕಿ ಅವತ್ತು ಸ್ವಲ್ಪ ಅದೇನು ಮಜ್ಜಿಗೆ ಇತ್ತು, ಆಮೇಲೆ ಬೇರೆ ಇನ್ನೂ ಲಿಕ್ವಿಡ್ ಇತ್ತು, ಅದನ್ನೆಲ್ಲ ಕೊಟ್ಬಿಟ್ಟು ಬಂದಿದ್ದಾರೆ. ಅವತ್ತು ಇದು ಚಿಕ್ಕದ್ರಲ್ಲಿ ಎಲ್ಲೋ ಕಲರು ತುಂಬ ಚೆನ್ನಾಗಿ ಅರಳಿತ್ತು. ಆದರೆ ಹೂವು ಏನು ಕಿತ್ತಿರಲಿಲ್ಲ. ಇದೊಂದು ಡಬಲ್ ಪೆಟಲ್ಲು, ಅದು ಮೊಗ್ಗಾಗಿತ್ತು. ಎಲ್ಲದಕ್ಕೂ ಹಾಕಿದ್ದಾರೆ. ಸಾಯಂಕಾಲದೊತ್ತು ಹಾಕಿರೋದು. ಇದು ಸ್ವಲ್ಪನೇ ಹಾಕ್ತೀವಿ ಸಾಯಂಕಾಲ. ಇವಾಗ ಸ್ವಲ್ಪ ಚಳಿ ಇದ್ರೂ ಬಿಸಿಲು ಜಾಸ್ತಿ ಇರೋದಕ್ಕೂ ಸಾಯಂಕಾಲ ಒಂಚೂರು ಹಾಕಾದ್ಮೇಲೆ ಸೋಮವಾರ ಬೆಳಗ್ಗೆನೂ ಸ್ವಲ್ಪ ನೀರು ಹಾಕ್ತೀವಿ. ಯಾಕೆಂದರೆ ಬೆಳಗ್ಗೆಯಿಂದ ಬಿಸಿಲಲ್ಲಿ ಒಣಗಿಬಿಡುತ್ತೆ, ಸಾಯಂಕಾಲದವರೆಗೂ ತಡೆಯೋಕ್ಕಾಗಲ್ಲ. ಯಾಕೆಂದರೆ ಪೂರ್ತಿ ನೀರು ಕೊಟ್ಟಿರಲ್ವಲ್ಲ ಲಿಕ್ವಿಡು. ಅದರಿಂದ ಸೋಮವಾರ ಬೆಳಗ್ಗೆನೂ ಹಾಕ್ತಾರೆ ಬಂದವರು. ಆವತ್ತು ಅರಳಿರೋ ಹೂವನ್ನ ಸಾಯಂಕಾಲ ಆಗೋಗಿತ್ತು ನೋಡಿ. ಕೊನೆಯೆಲ್ಲ ಆಗಲೇ ಹೂವು ಫೇಡ್ ಆಗ್ತಾ ಬಂದಿದೆ. ಅವನು ಒಂಚೂರು ತೆಗೆದಿದ್ದಾನೆ. ಅರಳಿತ್ತೋ ಏನೋ, ತುಂಬ ನಿಧಾನವಾಗಿ ತೆಗಿತಾನೆ. ಆಮೇಲೆ ಆಪಿ ನೋಡ್ತಾ ಇತ್ತಂತೆ. ಅವ್ರು ಲಿಕ್ವಿಡ್ ಹಾಕ್ತಾಯಿದ್ದಾರೆ ನೋಡಿ. ಅವ್ರು ಲಿಕ್ವಿಡ್ ಹಾಕೋದೇ ವಿಡಿಯೋ ಮಾಡಿದ್ದಾನೆ. ಅವರು ಹಾಕಿ ಮುಗಿದ್ಮೇಲೆ ಅವ್ರು ಇನ್ನೊಂಚೂರು ಇದ್ದಾಗ ಲಿಕ್ವಿಡು ಅದನ್ನು ಹಾಕೋದು ವಿಡಿಯೋ ಮಾಡ್ಕೊಂಬಂದಿದ್ದಾನೆ. ಪೂರ್ತಿ ನಾನು ಮಾಡ್ದಂಗೆ ಅಲ್ಲಿ ಪಾಟ್ಗಳ ಹತ್ರನೇ ಹೋಗಿ ತೆಗಿಯೋದು ಅದೆಲ್ಲ ಏನು ಮಾಡಿಲ್ಲ. ಇದು ನೋಡಿ, ಮಣ್ಣು ಅಗದಿರ್ತೀವಲ್ಲ ಅದರಲ್ಲಿ ಹೋಗಿ ಮಣ್ಣು ತಿನ್ನೋಕ್ಕೆ ಹೋಗುತ್ತೆ. ಅಲ್ಲಿಗೆ ನನ್ನ ಮೊಮ್ಮಗ ಗದರಿದ ತಕ್ಷಣ ಈ ಕಡೆ ಬಂತು. ಇಲ್ಲಾಂದರೆ ಮಣ್ಣು ತಿನ್ನೋದು. ಇನ್ನೂ ಚಿಕ್ಕ ಹುಡುಗರ ಬುದ್ಧಿನೇ ಇದೆ ಇದಕ್ಕೆ. ಗದರ್ದ ಅವನು, ಅದಕ್ಕೆ ಈ ಕಡೆ ಬಂತು. ಹಸಿ ಮಣ್ಣು ವಾಸನೆ ಬರ್ತಾ ಇರುತ್ತಲ್ಲ, ಅದರಲ್ಲಿ ಲಿಕ್ವಿಡ್ ಬೇರೆ ಮಜ್ಜಿಗೆದು ಅದೆಲ್ಲ ಇರುತ್ತಲ್ಲ, ಇನ್ನು ಮಣ್ಣು ತಿನ್ನೋದು. ನೋಡಲಿಲ್ಲ ಅಂದರೆ ಆ ಕೆಲಸ ಮಾಡುತ್ತೆ. ಎಲ್ಲ ಹಾಕಿ ಮುಗಿತಾ ಇದ್ದಾರೆ. ಲಾಸ್ಟಲ್ಲಿ ಹಾಕ್ತಾಯಿದ್ದಾರೆ ಇವರು. ಇನ್ನೊಂಚೂರು ಉಳಿದಿರುತ್ತಲ್ಲ, ಅದನ್ನು ಯಾವ್ಯಾವ ಗಿಡಕ್ಕೆ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಸ್ವಲ್ಪ ಮತ್ತೆ ರಿಪೀಟ್ ಹಾಕ್ತಾರೆ. ನೋಡಿ ಯಾವಕ್ಕೆ ನಮ್ಗೆ ಬೇಕಾಗುತ್ತೆ ಇದು ಅನ್ನೋದು ಉಳಿದಿರೋದನ್ನು ಲಾಸ್ಟಲ್ಲಿ ಎಲ್ಲಕ್ಕೂ ಸರಿ ಹೋಗಂಗೆ ಸ್ವಲ್ಪ ಹಾಕಿರ್ತಾರಲ್ವ, ಕೊನೆಗೆ ಒಂಚೂರು ಉಳಿದಾಗ ಈ ಥರ ಹಣ್ಣಿನ ಗಿಡನೋ ಅಥವಾ ಯಾವ ಕಾರು ಜಾಸ್ತಿ ನೀರು ಬೇಕು ಅನಿಸಿರೋ ಗಿಡಗಳಿಗೆ ಹಾಕ್ಬಿಟ್ಟು ಖಾಲಿ ಮಾಡ್ತಾರೆ. ಆವತ್ತು ಹೂವನೂ ಕಿತ್ಕೊಂಬಂದಿದ್ದೆ ಅವನು. ಇದು ತಿರ್ಗಾ ಬೆಳಗ್ಗೆ ಅನಿಸುತ್ತೆ. ನಾನು ಅದಾದಮೇಲೆ ಸೋಮವಾರ ಹೋಗಿ ಹೂವು ಕಿತ್ತಿದ್ದು, ಅಷ್ಟೇನು ಕೆಲಸ ಮಾಡಿಲ್ಲ. ಇವತ್ತಿನವರೆಗೂ ಅವರೇ ಬಂದು ಕ್ಲೀನ್ ಮಾಡಿ ನೀರು ಹಾಕಿ ಹೋಗ್ತಾಯಿದ್ದಾರೆ. ನಾನು ಅವ್ರ ಮನೆಯಲ್ಲೇ ಇದ್ದೀನಿ. ಟ್ರೀಟ್ಮೆಂಟ್ ತೊಗೊಳ್ತಾ ಇವಾಗ ಪರವಾಗಿಲ್ಲ, ಮುಕ್ಕಾಲು ಪಾಲು ವಾಸಿಯಾಗಿದೆ. ಇನ್ನೊಂಚೂರು ಸುಸ್ತಿಗೂ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಚೆನ್ನಾಗೇ ಇದ್ದೀನಿ. ಇದಾದಮೇಲೆ ಸ್ವಲ್ಪ ವಿಡಿಯೋಗಳು ಕಮ್ಮಿ ಆಗ್ಬೋದು. ಹಳೆ ವಿಡಿಯೋ ಎಲ್ಲ ಆಗೋದ್ಮೇಲೆ ಮತ್ತೆ ನಾನು ಹೊಸ್ದಾಗಿ ಹುಷಾರಾಗಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಇಷ್ಟ ಆಗಿತ್ತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಾನು ಎಲ್ಲ ಥರ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಂದು ಪೆಸ್ಟಿಸೈಡ್ಗೆ ಹೊಡೆಯೋದು, ಮಿಲಿಬಗ್ಸ್ಗೆ ಎಲ್ಲ ಹಳೆ ವಿಡಿಯೋಗಳು ನೋಡಿ. ಹೊಸಬ್ರು ಆದರೂ ತುಂಬ ಜನ ಹೊಸಬ್ರು ನೋಡ್ತಾ ಇದ್ದಾರೆ. 80% ಸಬ್ಸ್ಕ್ರೈಬ್ ಇಲ್ದವರೇ ನೋಡ್ತಾ ಇರೋದು. ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೊಂಚೂರು ಹೆಲ್ಪ್ ಆಗುತ್ತೆ, ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮನ್ನು. ಯೂಟ್ಯೂಬ್ ಅಲ್ದವರೇ ತುಂಬ ಜನ ನೋಡ್ತಾ ಇದ್ದೀರಾ, ನೋಡಿ, ಪರವಾಗಿಲ್ಲ. ನಿಮಗೆ ಅನುಕೂಲ ವಿಡಿಯೋ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೆನ್ನೆ ಅರಳಿದ್ದವು ಭಾನುವಾರ ಅವೆಲ್ಲ ತೆಗೆದಿದ್ದೀನಿ. ಅದೇ ಒಂದೊಂದು ದಿನ ಹೂವು ಕಿತ್ತಿರಲ್ವಲ್ಲ, ಅವಂಗೆ ಗಿಡದಲ್ಲೇ ಒಣಗೋಗಿರುತ್ತೆ. ಇದು ನಾನು ಬಂದು ಮತ್ತೆ ವಿಡಿಯೋ ಮಾಡಿದ್ದು ಬೆಳಗ್ಗೆ ಎಷ್ಟೊಂದು ಹೂವು ಇದ್ದಾವಲ್ಲ ಅಂತ. ಇವತ್ತು ಇದೊಂದು ಅರಳಿತ್ತು. ಸ್ವಲ್ಪ ಬೇರೆ ಬೇರೆ ಕಲರ್ ಅರಳಿದ್ವು, ನೋಡಿ ಖುಷಿಯಾಯಿತು. ನಿಧಾನವಾಗಿ ದಾಸವಾಳ ಒಂದೊಂದೇ ಕಲರ್ ಸಿಗ್ತಾಯಿದೆ. ಇದು ರಿಪಾರ್ಟ್ ಮಾಡಿದ ಗಿಡ ಇದು ಕನಕಾಂಬ್ರ ಕಲರ್ ಗಿಡ ಚೆನ್ನಾಗಿದೆ, ಮೊಗ್ಗು ಬಿಟ್ಟಿದೆ. ಅದು ಇನ್ನೊಂದು ಪಿಂಕು ಅಷ್ಟು ಹೆಲ್ದಿ ಇಲ್ಲ, ಎಲೆ ಎಲ್ಲ ತೆಗೆದಿದ್ದೆ. ನೋಡ್ತೀನಿ, ಚಿಗುರಿದ್ರೆ ಅದರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಅದಕ್ಕೆ ನೀರು ಹಾಕೋದು ಮರ್ತುಬಿಟ್ಟು ರಾತ್ರಿ ಆ ಥರ ಆಯಿತು ಅಂತ ಹೇಳಿದೆ. ನೋಡಿ, ಸೌಗಂಧಿಕ ಪುಷ್ಪ ಕೂಡ ಕಿತ್ತಿರಲಿಲ್ವಲ್ಲ, ಅವೆಲ್ಲ ಸ್ವಲ್ಪ ಬಾಡಿ ಒಣಗೋದಂಗೆ ಆಗಿದ್ದಾವೆ. ಅವನ್ನೆಲ್ಲ ತೆಗೆದುಬಿಡ್ತೇನೆ, ಅವು ಇಡೋಕ್ಕೆ ಬರೋಲ್ಲ ಇನ್ನು. ಫ್ರೆಶ್ ಆಗಿರೋವೆ ಅರಳಿದ್ದು ಇಡೋಕ್ಕಾಗೋದವು. ತುಂಬ ಬಾಡ್ಬಿಟ್ರೆ ನೇತಾಡ್ತಾ ಇರ್ತವೆ, ಇಡೋಕ್ಕಾಗಲ್ಲ. ಇವತ್ತು ಇಷ್ಟೇ ವಿಡಿಯೋ. ನಾನು ಇವಾಗ ನಡುವೆ ಏನು ಕೆಲಸ ಮಾಡಲ್ಲ, ಬರೀ ಇದನ್ನೇ ತೋರಿಸ್ತಾರೆ ಅಂತ ಅನ್ಕೋಬಿಡಿ ದಯವಿಟ್ಟು. ಮುಂದೆ ನಾನು ಚೆನ್ನಾಗಿ ಆಗೋದ್ಮೇಲೆ ಎಲ್ಲ ವಿಡಿಯೋಗಳು ನಿಮ್ಮ ಜೊತೆ ಮಾಡ್ತೀನಿ.
ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ. ಆಮೇಲೆ ಇದು ಅಷ್ಟೇ, ಕಾಯೆಲ್ಲ ಮುಗಿತಾ ಬಂದವು, ಇವನು ತೆಗ್ದಾಕಿ ಅಂತ ಹೇಳಿದ್ದೀನಿ ಯಾವತ್ತಾರು ಬಿಡುವಿದ್ದಾಗ. ಲಾಂಗ್ ಬೀನ್ಸ್ದು ಅವೆಲ್ಲ ತೆಗೆದುಬಿಟ್ರೆ ಅದರಲ್ಲಿ ಮಲ್ಲಿಗೆ ಗಿಡಗಳು ಇದ್ದಾವೆ, ಅವೆಲ್ಲ ಚೆನ್ನಾಗಿ ಆಗ್ತವೆ ನಡುವೆ. ಅದರಲ್ಲಿ ನೈಟ್ರೋಜನ್ ಇರುತ್ತೆ ಅಂತೇಳಿ ಹಾಕಿದ್ದೆ ಅಲ್ವಾ. ಇವಾಗ ಆಲ್ಮೋಸ್ಟ್ ಅವು ಕಾಯಿ 4-5 ಸರಿ ಹಾರ್ವೆಸ್ಟ್ ಮಾಡಿದ್ದು ಆಯಿತು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.